ಅಂತರಪಟ ಏನ್ರಿ ಏನ್ರಿ ಮಾಡಕ್ ಹೊಟ್ಟಿದ್ದೀರಾ? ಸರ್, ಇದು ಹಾಸ್ಪಿಟಲ್, ಇಲ್ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಈಗ ಅವ್ರಿಗೆ ಆಪರೇಷನ್ ಇದೆ. ಏನ್ರಿ ನೀವು ದುಡ್ಡಿಗೋಸ್ಕರ ಕಿಡ್ನಿ ಮಾಡಕ್ ಹೊಟ್ಟಿದ್ದೀರಾ? ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಏನ್ರಿ ಆರಾಧನಾ, ನೀವು ಕಿಡ್ನಿನ ಡೊನೇಟ್ ಮಾಡ್ತಾ ಇಲ್ವಾ? ದುಡ್ಡುಗೋಸ್ಕರ ಕೊಡ್ತಾ ಇದ್ದೀರಾ? ನೀವು ಪೇಷಂಟ್ ರಿಲೇಟಿವ್, ಅದಕ್ಕೆ ಡೊನೇಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡೆ ನಾನು. ಒಂದು ಮಾತು ಯಾರಿಗೂ ಹೇಳ್ದೆ ಕೇಳ್ದೆ ಇಲ್ಲಿ ಬಂದು ಆಪರೇಷನ್ ಮಾಡಿಸ್ಕೊಳಕ್ ಬಂದಿದ್ದೀರಲ್ಲ, ನಿಮ್ ಪಾಲಿಗೆ ನಾನು ಸತ್ತೋಗಿದ್ದೀನಾ? ಅಮ್ಮನ ಉಳಿಸ್ಕೊಳಕ್ಕೆ ನಾನು ಇದನ್ನ ಮಾಡ್ಲೇಬೇಕಾಯ್ತು ರಾಜ್. ನಾನ್ ಮಾಡ್ಬೇಕಾಗಿರೋ ಮದ್ವೆ ನನ್ನಿಂದಾನೇ ಮುರಿದು ಬಿದ್ದಿದೆ. ಕೈಯಲ್ಲಿ ದುಡ್ಡಿಲ್ಲ, ಯಾರು ನನ್ನನ್ನು ನಂಬ್ತಾನೂ ಇಲ್ಲ. ಯಾರಾದ್ರೂ ಸಾಲ ಕೊಡ್ತಾರ ಅಂದ್ರೆ ಅದೂ ಇಲ್ಲ. ಮದ್ವೆಗೆ ಅಂತ ಸಾಲ ಕೊಟ್ಟವರು ಕುತ್ತಿಗೆ ಮೇಲೆ ಬಂದು ಕೂತಿದ್ದಾರೆ. ಅಮ್ಮ ಸಾವು ಬದುಕಿನ ನಡುವೆ ಹೋರಾಡ್ತಿದ್ಲು. ಇಂಥ ಸ್ಥಿತಿಲಿ ನಾನು ಏನ್ ತಾನೇ ಮಾಡ್ಲಿ? ಹೇಗ್ ನಾನು ಅಷ್ಟೊಂದು ಹಣನ ಹೊಂದಿಸ್ಲಿ ಹೇಳಿ? ನಮ್ಮಂತ ಬಡವರಿಗೆ ಇದು ಬಿಟ್ರೆ ಬೇರೆ ಈ ದಾರಿ ಏನ್ ತಾನೇ ಇದೆ ರಾಜ್? ಅದಕ್ಕೆ ಈ ನಿರ್ಧಾರ ಮಾಡ್ದೆ. ಏನೇ ಆದ್ರೂ ನಮ್ಗೆ ಮಾತು ಹೇಳ್ಬೇಕಾಗಿತ್ತು. ನಿಮ್ಗೇನೋ ಹೆಚ್ಚು ಕಡಿಮೆ ಆಗಿದ್ರೆ ಆಮೇಲೆ ನಾನೇನ್ ಮಾಡ್ಬೇಕಾಗಿತ್ತು? ಅಲ್ಲ ಪುಟ್ಟಿ, ಹೆತ್ತಮ್ಮನ ಜೀವಕ್ಕೋಸ್ಕರ ನಿನ್ ಜೀವದ ಬಗ್ಗೆ ಯೋಚನೆ ಮಾಡದೆ ಇಷ್ಟು ದೊಡ್ಡ ತ್ಯಾಗ ಮಾಡಕ್ ಹೊರಟಿದೆಯಲ್ಲ. ಸಿಸ್ಟರ್, ಗ್ರೇಟ್ ನೀವು. ಅವತ್ತು ನನ್ನ ಮಗಳ ಜೀವನಕ್ಕೋಸ್ಕರ ನಿನ್ನ ಕೆಲಸ ಏನಾದ್ರೂ ಪರವಾಗಿಲ್ಲ ಅಂತ ಅವತ್ತು ವರದಕ್ಷಿಣೆ ಸತ್ಯ ಹೇಳಿದೆ. ಇವಾಗ ಅಮ್ಮಂಗೋಸ್ಕರ ಇಂಥ ಕೆಲಸ ಮಾಡ್ತಾ ಇದೀಯ, ನಿನಗೇನು ಹೇಳಮ್ಮ? ದೊಡ್ಡಪ್ಪ, ನನಗೆ ಬೇರೆ ದಾರಿ ಇರ್ಲಿಲ್ಲ. ನನ್ನ ಹತ್ರ ಜಾಸ್ತಿ ಟೈಮು ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಯಾವತ್ತು ಅಮ್ಮನ ಆಪರೇಷನ್ ಮಾಡಿಸ್ಬೇಕಾಗಿತ್ತು. ಆದ್ರೆ ನಾನು ಮದ್ವೆ ಮುಗಿಲಿ, ದುಡ್ಡು ಬರುತ್ತೆ ಅನ್ಕೊಂಡು ಮುಂದೆ ತಳ್ತಾನೆ ಇದ್ದೆ. ಒಂದರ್ಥದಲ್ಲಿ ಅಮ್ಮ ಸಾವಿನ ದವಡೆಗೆ ಬೀಳೋದಕ್ಕೆ ನಾನೇ ಕಾರಣ ಆಗೋದೆ. ಅದಕ್ಕೆ ಹೇಗಾದ್ರೂ ಸರಿ ಅಮ್ಮನ ಉಳಿಸ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದೆ. ಅಲ್ಲ ಪುಟಿ, ನಿನಗೆ ಇಷ್ಟು ಕಷ್ಟ ಇದೆ ಅಂತ ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ನೀನು ನಿಂತು ಮಾಡಿಸ್ತಾ ಇದ್ಯಲ್ಲ ಮದುವೆ, ಅದು ಮುರಿದೋಗಿಲ್ಲ. ಕಾವ್ಯ ಮತ್ತು ವರುಣ್ ಈ ಆಡಂಬರದ ಮದುವೆ ಬೇಡ ಅಂತ ಮಂತ್ರ ಮಾಂಗಲ್ಯದ ಮದುವೆ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಶಿವಾನಿ ಅವರು ನೀವು ಕೊಡ್ಬೇಕಾಗಿತ್ತಲ್ಲ ದುಡ್ಡು, ಅದು ಕೊಡ್ಲಿಲ್ವಲ್ಲ, ಅದ್ರ ಬಗ್ಗೆನೂ ಕಾವ್ಯಂಗ್ ಗೊತ್ತಾಗಿದೆ. ಅದಕ್ಕೆ ಮದುವೆ ದುಡ್ಡನ್ನ ಅವ್ರ ಅತ್ತೆಯವ್ರ ಕೈಯಿಂದ ನಿನಗೆ ವಾಪಸ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ.
ಈ ವಿಷಯನ ನಾನು ನಿಮ್ಮನೆಗೆ ಬಂದು ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ಇಷ್ಟೆಲ್ಲ ಮಾಡ್ಕೊಂಡಿದೀಯ. ಸುಮ್ಮನೆ ದುಡುಕ್ಬಿಟ್ರಿ ಮುನಿಯಮ್ಮ ನೀವು. ಅಲ್ಲ ಪುಟ್ಟಿ, ನಾನೊಬ್ಬ ನಿನ್ನ ತಂದೆ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನ ಮರ್ತೇ ಬಿಟ್ಯಾ? ಇಲ್ಲ ದೊಡ್ಡಪ್ಪ, ನಾನ್ ಮರ್ತಿಲ್ಲ. ನೀವ್ ಯಾವ ಕಿಡ್ನಿನೂ ಕೊಡ್ತಿಲ್ಲ, ಇಲ್ಲ ಯಾವ ಪ್ರಶ್ನೆ ನಡೆಯಲ್ಲ. ನೀವು ಸುಮ್ಮನೆ ಬನ್ನಿ. ಅದನ್ನ ಅಲ್ಲೇ ಇಡಿ. ಯಾಕೆ? ನಾನ್ ಒಣಗಿಸಿದ್ರೆ ಈ ಬಟ್ಟೆಗಳು ಒಣಗಲ್ಲ ಅನ್ನತ್ತಾ? ನನ್ಗೆ ಯಾರು ಹೆಲ್ಪು ಬೇಡ, ನನ್ನ ಕೆಲಸ ನಾನು ಮಾಡ್ಕೋತೀನಿ. ಏನ್ರಿ ಆಯ್ತು ನಿಮ್ಗೆ? ನನ್ನೆನ್ನ ಮುನಿಯಮ್ಮ ಮುನಿಯಮ್ಮ ಅಂತಿದ್ದವ್ರು ಇವಾಗ ನೀವೇ ಮುನಿಯಪ್ಪನ್ ತರ ಆಡ್ತಿದ್ದೀರಾ. ನಾನು ಒಣಗಿಸ್ತೀನಿ. ನಿಮಗೆ ನನ್ನ ಡಿಸಿಷನ್ ಇಂದ ಕೋಪ ಬಂದಿದೆ ಅಂತ, ಬಟ್ ಆ ಸಿಚುವೇಶನ್ ನಲ್ಲಿ ನನಗೆ ಅದೇ ಸರಿ ಅನ್ನಿಸ್ತು. ನೀವೇ ಹೇಳಿ, ನನ್ಗೆ ಬೇರೆ ದಾರಿ ಏನಿತ್ತು? ಪರವಾಗಿಲ್ಲ, ನೀವು ಯಾವ ಎಕ್ಸ್ಪ್ರೆಷನ್ ಕೊಡೋ ಅವಶ್ಯಕತೆ ಇಲ್ಲ. ನಿಮ್ ಜೀವನ ನಿಮ್ಮಿಷ್ಟ. ರಾಜ್, ಐ ಆಮ್ ರಿಯಲಿ ಸಾರಿ. ಅಟ್ಲೀಸ್ಟ್ ನಿಮ್ ಜೊತೆ ಆದ್ರೂ ನಾನು ಈ ವಿಷಯನ ಹೇಳ್ಕೋಬೇಕಾಗಿತ್ತು. ನಾನು ಹೇಳ್ಕೊಂಡ್ರೆ ನೀವು ಒಪ್ಪಲ್ಲ ಅಂತಾನು ಗೊತ್ತಿತ್ತು. ನನಗಷ್ಟು ಟೈಮು ಇರ್ಲಿಲ್ಲ ರಾಜ್. ಸುಮ್ಮನೆ ಬಿಡಿ. ರಾಜ್ ಪ್ಲೀಸ್, ನನ್ ತಪ್ಪಾಯ್ತು ಅಂತ ಹೇಳ್ತಿದ್ದೀನಲ್ಲ, ನನ್ ಜೊತೆ ಮಾತಾಡಿ. ರಾಜ್, ನೀವ್ ಹೀಗೆಲ್ಲ ಇರ್ಬೇಡಿ. ರೀ, ನಾನು ಇಷ್ಟ ಬಂದಂಗೆ ಇರ್ತೀನಿ ರೀ, ಸುಮ್ಮನೆ ಇರಿಟೇಟ್ ಮಾಡಬೇಡಿ. ಸಾರಿ ಮುನಿಯಮ್ಮ. ರಾಜ್, ನನಗೂ ಅಪ್ಪ ಇದ್ದಿದ್ರೆ ನನಗ್ ಯಾಕೆಂತ ಪರಿಸ್ಥಿತಿ ಬರ್ತಿತ್ತು ಹೇಳಿ? ಮನೇಲಿ ಗಂಡು ದಿಕ್ಕು ಅಂತ ಇದ್ದಾಗ ಆ ಧೈರ್ಯನೇ ಬೇರೆ ಅಲ್ವಾ ರಾಜ್? ಬಹುಶಃ ನಿಮ್ಗೀಗ ಕೊರತೆ ಗೊತ್ತಾಗಲ್ಲ. ನಮ್ಮಿಬ್ರು ಬದುಕಿಗೂ ತುಂಬಾನೇ ವ್ಯತ್ಯಾಸ ಇದೆ. ನಿಮ್ಮಪ್ಪ ನೀವೇನಾದ್ರೂ ಸಾಧಿಸ್ಬೇಕು ಅಂತ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಆದ್ರೆ ನಮ್ಮಪ್ಪ ನನಗೆ ಏನಾದ್ರೂ ಸಾಧಿಸು ಅಂತ ಹೇಳಿ ನಾನೊಬ್ಬಳನ್ನೇ ಬಿಟ್ಟು ಹೋದ್ರು. ನನಗೋಸ್ಕರ ಇರೋದು ಅಮ್ಮ ಒಬ್ಳೆ. ಅವಳನ್ನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ನನಗಿಂತ ನಿರ್ಧಾರ ಮಾಡಿಸ್ತು. ಸಾಧಿಸೋಕೆ ಅಂತಾನೆ ಬಂದೆ, ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಇವತ್ತು ಈ ಕ್ಷಣ ಎಲ್ಲ ಕಳ್ಕೊಂಡು ನಿಂತ್ಕೊಂಡಿದ್ದೀನಿ. ನಿಮಗೇನು ವಿವರಣೆ ಕೊಡ್ಬೇಕಾಗಿಲ್ಲ ಅಲ್ವಾ ರಾಜ್? ನನ್ನ ಪರಿಸ್ಥಿತಿ ಏನು ಅಂತ ನಿಮಗೂ ಗೊತ್ತು. ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ ರಾಜ್ ನನಗೆ.
ದಯವಿಟ್ಟು ಹೀಗೆಲ್ಲ ಇರಬೇಡಿ. ನನಗೆ ಗೊತ್ತಿದೆ ನನಗೇನಾದ್ರೂ ಆಗ್ಬಿಡುತ್ತೆ ಅಂತ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಕೋಪ ಅಲ್ಲ, ಅದು ಕಾಳಜಿ. ಆದ್ರೆ ಏನ್ ಮಾಡೋದು, ನಮ್ಮಂಥವ್ರಿಗೆ ಎಲ್ಲಾನು ಉಳಿಸ್ಕೊಳ್ಳೋದಕ್ಕಾಗಲ್ಲ. ಒಂದನ್ನ ಪಡ್ಕೋಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೊಳ್ಳೇಬೇಕು. ಆದ್ರೆ ಒಂದಂತೂ ಸತ್ಯ, ಧರ್ಮನಂತವ್ರು ಇರೋವರೆಗೂ ನಮ್ಮಂಥವ್ರು ಅನಾಥರ ಹಾಗೆ ಇರ್ತಾರೆ. ಅಮ್ಮು, ಏನ್ ಗೊತ್ತಾ, ನಾನು ಸುಶಾಂತ್ಗೆ ಆವಾಗ್ಲಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೀನಿ, ಒಂದ್ಸಲನೂ ಕನೆಕ್ಟ್ ಆಗ್ತಿಲ್ಲ. ನನ್ನ ತಲೆ ಕೆಟ್ಟು ಹೋಗ್ತಿದೆ. ಅಲ್ಲ, ಈಗಿನ ಕಾಲದಲ್ಲೂ ಫೋನ್ ಆಫ್ ಮಾಡಿ ಇಟ್ಕೊಳ್ಳೋರು ಇರ್ತಾರ. ಸೊ ನೀನೊಂದ್ಸಲ ಕಾಲ್ ಮಾಡು, ಕ್ವಿಕ್. ನಾನು ಸುಶಾಂತ್ ಜೊತೆ ಈಗಲೇ ಮಾತಾಡ್ಬೇಕು. ದಿಶಾ, ನೀನು ಅವನಿಗೆ ಕಾಲ್ ಮಾಡೋದು ವೇಸ್ಟು. ಯಾಕೆ? ಅವನ ನಂಬರ್ ಯೂಸೇ ಮಾಡ್ತಿಲ್ಲ, ನಂಬರ್ ಚೇಂಜ್ ಮಾಡಿದ್ದಾನೆ ಅದಕ್ಕೆ. ವಾಟ್? ನಂಬರ್ ಚೇಂಜ್ ಮಾಡಿದಾನ ಅವನು? ಈ ದಿಶಾಗೆ ನಂಬರ್ ಕೊಟ್ಟಿಲ್ವಾ ಅವನು? ಹೌ ಡೇರ್! ಎಲ್ಲಿ ನಂಬರ್ ಕೊಡು, ಮಾಡ್ತೀನಿ ಅವನ್ಗೆ. ಅವ್ನ್ ಗ್ರಾಚಾರ ಬಿಡಿಸ್ತೀನಿ. ಕೊಡಲ್ಲ. ಏನ್ ಮಾಡ್ತೀಯ? ಬೇಡಾಮು, ಡೋಂಟ್ ಚೆಕ್ ಮೈ ಪೇಷನ್ಸ್. ಕೊಟ್ಬಿಡು. ಓ, ನಿನ್ ಪೇಷನ್ಸ್ ಹೋದ್ರೆ ಏನಾಗುತ್ತೆ? ನೀನು ಪೇಷಂಟ್ ಆಗ್ಬೇಕಾಗುತ್ತೆ. ಸುಶಾಂತ್ ವಿಷಯದಲ್ಲಿ ಹುಡುಗಾಟ ಎಲ್ಲ ನನಗೆ ಇಷ್ಟ ಆಗಲ್ಲ. ನನಗ್ ನಂಬರ್ ಬೇಕು, ಯು ಶುಡ್ ಗಿವ್, ಅಷ್ಟೇ. ಕೂಲ್ ದಿಶಾ, ನಿನ್ ಮುದ್ದು ಸುಶಾಂತ್ ಜೊತೆ ಫೋನಲ್ಲಿ ಮಾತಾಡಿದ್ರೆ ಮಾತ್ರ ಸಾಕ? ಡೈರೆಕ್ಟ್ ಆಗಿ ಮೀಟ್ ಮಾಡಲ್ವಾ? ಇವತ್ತಿನ ನನ್ನ ಈ ಸ್ಥಿತಿಗೆ ಆ ಧರ್ಮನೇ ಕಾರಣ ರಾಜ್. ನಿಮಗನ್ಸ್ಬೋದು ಏನ್ ಇವಳು ಯಾವಾಗ್ಲೂ ಮನುಷ್ಯನ ಮೇಲೆ ಕೆಂಡ ಕಾರ್ತಾಳೆ ಅಂತ. ಆದ್ರೆ ನನ್ ಜೀವನದ ದಿಕ್ ತಪ್ಪಿದೆ ಅವನಿಂದ. ಆ ಮನುಷ್ಯನಿಂದ ಅನುಭವಿಸಿದ್ದು ನನಗ್ ಮಾತ್ರ ಗೊತ್ತು. ಆ ನೋವು ನಿಮಗಲ್ಲ, ಬೇರೆ ಯಾರಿಗೂ ಅರ್ಥ ಆಗಲ್ಲ.